ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇರಾನ್ ಇಸ್ರೇಲ್ ಯುಎಸ್ ದಾಳಿ ಮಧ್ಯೆ 4.3 ತೀವ್ರತೆಯ ಭೂಕಂಪ ಆಗಿದೆ. ಭೂಕಂಪನವು ನೆಲದಿಂದ 10 ಕಿಲೋಮೀಟರ್ ಕೆಳಗಡೆ ಸಂಭವಿಸಿದೆ. ಭೂಕಂಪಕ್ಕೆ ಭೂಗತ ಅಣ್ವಸ್ತ್ರ ಪರೀಕ್ಷೆಗೂ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಈಗ ಇರಾನ್ ಸೀಕ್ರೆಟ್ ಆಗಿ ಅಣ್ವಸ್ತ್ರ ಪರೀಕ್ಷೆ ನಡೆಸಿರುವ ಅನುಮಾನ ಕಾಡ್ತಾ ಇದೆ. ಇರಾನ್ ಅಣ್ವಸ್ತ್ರ ಪರೀಕ್ಷೆಯಿಂದ ಭೂಕಂಪ ಸಂಭವಿಸಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಸ್ರೇಲ್ ಯುಎಸ್ ದಾಳಿಗೆ ಇರಾನ್ ಅಣ್ವಸ್ತ್ರ ಪರೀಕ್ಷೆಯನ್ನ ಮಾಡ್ತಾ ಇತ್ತು. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೋಡಿ, ಅಣ್ವಸ್ತ್ರ ಪರೀಕ್ಷೆಯನ್ನ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಸೀಕ್ರೆಟ್ ಆಗಿ ಮಾಡ್ತಾ ಇದ್ದಂತ ಕಾರಣದಿಂದಲೇ ಇವೆಲ್ಲ ಆಗ್ತಾ ಇದೆ. ಭೂಕಂಪ ಕೂಡ ಈಗ ಸಂಭವಿಸಿದೆ. ಭೂಮಿಯ ಒಳಗಡೆ 10 ಕಿಲೋಮೀಟರ್ ಆಳದಲ್ಲಿ 4.3 ತೀವ್ರತೆಯಲ್ಲಿ ಅನ್ನೋ ಒಂದು ಪ್ರಶ್ನೆ ಎದ್ದಿರುವಂತದ್ದು. ಚಂದ್ರಮೋಹನ್. ಹೌದು ಮಧುಸೂದನ್, ಮುಖ್ಯವಾಗಿ ಈಗ ಇರಾನ್ ಅಣ್ವಸ್ತ್ರ ಕ್ಷಿಪಣಿಯನ್ನ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ, ಲಾಂಗ್ ರೇಂಜ್ ಕ್ಷಿಪಣಿಗಳನ್ನ ಒಂದದಂತೆ ತಡೆಯುವಂತಹ ಉದ್ದೇಶದಿಂದಲೇ ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನು ನಡೆಸಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತೋಲಾ ಅಲಿ ಖಮೇನಿಯನ್ನು ಕೂಡ ಹತ್ಯೆ ಮಾಡಿದೆ. ಆದರೂ ಕೂಡ ಇರಾನ್ ತನ್ನ ಅಣ್ವಸ್ತ್ರ ಪರೀಕ್ಷೆಯನ್ನ ನಿಲ್ಲಿಸಿಲ್ಲ. ಈಗಲೂ ಕೂಡ ಭೂಗತವಾಗಿಯೇ ಅಣ್ವಸ್ತ್ರ ಪರೀಕ್ಷೆಯನ್ನು ಮುಂದುವರಿಸಿರ್ತಕ್ಕಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಇರಾನ್ನಲ್ಲಿ 4.3ರ ತೀವ್ರತೆಯ ಭೂಕಂಪ ಕೂಡ ಸಂಭವಿಸಿದೆ. ಭೂಮಿಯಿಂದ 10 ಕಿಲೋಮೀಟರ್ ಆಳದಲ್ಲಿ ಈ ಒಂದು ಭೂಕಂಪ ಸಂಭವಿಸಿರ್ತಕ್ಕಂಥದ್ದು ಕೂಡ ದಾಖಲಾಗಿದೆ. ಇದರಿಂದಾಗಿ ಈಗ ಇರಾನ್ನಲ್ಲಿ ಮತ್ತೆ ರಹಸ್ಯವಾಗಿಯೇ ಅಣ್ವಸ್ತ್ರ ಪರೀಕ್ಷೆಯನ್ನ ಭೂಗತವಾಗಿಯೇ ನಡೆಸಿರ್ತಕ್ಕಂತಹ ಅನುಮಾನ ಕೂಡ ವ್ಯಕ್ತವಾಗಿದೆ. ಈ ಅಣ್ವಸ್ತ್ರ ಪರೀಕ್ಷೆಯಿಂದಲೇ ಇರಾನ್ನಲ್ಲಿ ಭೂಕಂಪ ಕೂಡ ನಡೆದಿರಬಹುದಾದಂತಹ ಅನುಮಾನ ಕೂಡ ತಜ್ಞರಿಂದ ವ್ಯಕ್ತವಾಗ್ತಾ ಇದೆ. ಮುಖ್ಯವಾಗಿ ಇರಾನ್ನಲ್ಲಿರ್ತಕ್ಕಂತಹ ಅಣ್ವಸ್ತ್ರಗಳು ಯಾವ ಕೂಡ ಸೋರಿಕೆ ಆಗಿಲ್ಲ ಅಂತೇಳಿ IAEA ಕೂಡ ಹೇಳಿದೆ. ಅಣ್ವಸ್ತ್ರ ಸೋರಿಕೆ ಆಗದೆ ಇರಬಹುದು, ಆದರೆ ಈ ಒಂದು ಭೂಮಿ ಕಂಪಿಸಿರೋದಂಥದ್ದು ಯಾಕೆ, ಲಘು ಭೂಕಂಪನ ಸಂಭವಿಸಿದ್ದು ಯಾಕೆ, ಏನು ಇದು ನ್ಯಾಚುರಲ್ ಆಗಿ ಸಂಭವಿಸ್ತಾ ಅಥವಾ ಈ ಒಂದು ಅಣ್ವಸ್ತ್ರ ಪರೀಕ್ಷೆಯಿಂದಾಗೇನೆ ಭೂಕಂಪ ಸಂಭವಿಸ್ತಾ ಅನ್ನತಕ್ಕಂಥ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಈಗಲೂ ಕೂಡ ಇರಾನ್ನ ನಾಯಕರುಗಳು ಹೇಳ್ತಾ ಇರೋದು, ನಾವು ಪ್ರತಿಕಾರವನ್ನು ತೀರಿಸ್ಕೊಳ್ತೇವೆ, ಅಮೆರಿಕದ ಮೇಲೆ ಪ್ರತಿ ದಾಳಿಯನ್ನ ಮಾಡ್ತೇವೆ, ಅಮೆರಿಕದ ಮಿತ್ರ ಪಡೆಯ ಮೇಲೂ ಕೂಡ ಪ್ರತಿ ದಾಳಿಯನ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಈಗಲೂ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ, ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ತನ್ನ ದಾಳಿಯನ್ನ ಮುಂದುವರಿಸಿದೆ. ಇದರ ಮಧ್ಯೆ ಈಗ ಈ ಒಂದು ಲಘು ಭೂಕಂಪನ ಸಂಭವಿಸಿರೋದಕ್ಕೂ ರಹಸ್ಯ ಅಣ್ವಸ್ತ್ರ ಪರೀಕ್ಷೆಗೂ ಕೂಡ ಸಂಬಂಧ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವವಾಗಿದೆ. ಏನೇ ಆಗಲಿ ನಾವು ಅಣ್ವಸ್ತ್ರ ಪರೀಕ್ಷೆಯನ್ನು ನಿಲ್ಲಿಸೋದಿಲ್ಲ, ರಹಸ್ಯವಾಗಿಯೇ ಆದರೂ ಸರಿ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡೋದು, ಲಾಂಗ್ ರೇಂಜ್ ಕ್ಷಿಪಣಿಗಳನ್ನು ತಯಾರಿಸತಕ್ಕಂಥದ್ದು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರಿಸಿ ಅಮೆರಿಕದ ಮೇಲೆ, ಇಸ್ರೇಲ್ನ ಮೇಲೆ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ನಡೆಸತಕ್ಕಂಥ ಕೆಲಸವನ್ನ ಈಗಲೂ ಇರಾನ್ ಮುಂದುವರಿಸ್ತಾನೆ ಇದೆ. ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.